ರಿವರ್ಬ್ ಏನಾದ್ರೂ ಇದೆಯಾ ಸ್ವಲ್ಪ? ಹಲೋ, ಆಕಾಶದಾಚೆಯಲ್ಲಿ ಕೋಟಿ ತಾರೆಯಲಿ ನಗುವ ತಾರೆಯು ನೀ, ಆ ತಾರೆಯ ಕಿರಣವತ ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಬಾಳೊಂದು ಹೋರಾಟವೇ, ಆ ವಿಧಿಯ ಆಟವಿದು, ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಬಾಳೊಂದು ಹೋರಾಟವೇ, ಆ ವಿಧಿಯ ಆಟವಿದು, ನಿನಗಾಗಿ ಬಾಳುವೆನೆ, ನೀನೆಂದೆಂದು ನನ್ನವಳೇ. ಎಲ್ಲೋ ಕೇಳ್ತಾವೆ. ಸರಿ, ಒನ್ ಸೆಕೆಂಡ್. ಆಡಿಯೋ ಆನ್, ಲಾರಿಕ್ ಮ್ಯೂಸಿಕ್, ಮೋಡ ಕವಿತಾ ಮಂಜು. ಥ್ಯಾಂಕ್ ಯು. ಯಾಕೆಂದ್ರೆ ನಾವು ಸುಮಾರು ಹುಡುಗರಿಗೆ ಯೂಸ್ ಹೇಳ್ತೀವಿ ರೋಲ್ ಮಾಡಲ್ ಯಾರು ಅಂತ. ಈಗಿನ ಕಂಡೀಷನ್ ಅಲ್ಲಿ ನಮ್ಮ ಸಂತೋಷ್ ಹೆಗಡೆ ಸರ್ ಕ್ಲೀನ್ ಹ್ಯಾಂಡ್, ಅವ್ರ ನಡೆ ನುಡಿ, ಅವ್ರ ಮಾತಾಡೋದು ಇರ್ಬೋದು, ಅವ್ರ ಹೋರಾಟ ಇರ್ಬೋದು, ಆ ತರ ಇರ್ಬೇಕಂತ ತೋರಿಸ್ತೀವಿ. ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಕೂತಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಮೊದಲನೇ ಥ್ಯಾಂಕ್ಸ್ ನಮ್ಮ ಸೂರ್ಯ ಅವ್ರು ಹೇಳ್ತೀನಿ. ಹಾಗೆ ನಮ್ಮ ವೇಲು ಸರ್, ನಮ್ಮ ಸೋಲ್ಜರ್ ಅವರು, ನಮ್ಮ ರಮೇಶ್ ಚಂದ್ರ ಅವರು, ಇಂಥವ್ರ ಜೊತೆ ಎಲ್ಲ ಕುತ್ಕೊಂಡ ನೀಲ್ಕಂಠ ಸರ್ ಇದ್ದಾರೆ ಲಾಸ್ಟಲ್ಲಿ, ಅವರು ಇಂಥವ್ರ ಜೊತೆ ಕುತ್ಕೊಂಡು ಒಂದು ಜೀವ ಕಲಿಸಿರೋದಕ್ಕೆ ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಸಿನಿಮಾದಲ್ಲಿದ್ರು ಇಷ್ಟು ವರ್ಷ ಇದು ನಿಜವಾಗ್ಲೂ ರಘುವೀರ್ ಸರ್ ಮ್ಯೂಸಿಕ್ ಮಾಡಿದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಸೂರ್ಯ ಹೇಳಿದ್ರೆ ನನಗೆ ನಿಜವಾಗ್ಲೂ ಸರ್ ಶಾಕ್ ಆಯ್ತು, ಆಶ್ಚರ್ಯ ಆಯ್ತು. ಹೌದಾ ರಘುವೀರ್ ಸರ್ ಮ್ಯೂಸಿಕ್ ಮಾಡಿದ್ರ ಅಂತ. ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ನ ಪೋಸ್ಟ್ಪೋನ್ ಮಾಡ್ಕೊಂಡು ಇವತ್ತು ಬರ್ಲೇಬೇಕಂತ ಬಂದಿದ್ದು. ಅದು ನಾನು ಸೂರ್ಯ ಮಧ್ಯಾಹ್ನ 2 ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು. ನಾವು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಹೈದರಾಬಾದ್ಗೆ. ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅಂದ್ರು, ಆದ್ರೂ ಮಿಸ್ ಮಾಡೋದು ಅಂದ್ಬಿಟ್ಟೆ ಬಂದಿರೋದು. ನಿಜವಾಗ್ಲೂ ಥ್ಯಾಂಕ್ಸ್ ಟು ಸೂರ್ಯ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಕರೆದಿದ್ದಕ್ಕೆ. ಹಾಗೆ ಈಗಿನ ಯುವಕರಿಗೆ, ಎಸ್ಪೆಷಲಿ ಯುವಕರಿಗೆ ಒಂದು ಸ್ಟೇಜ್ ಕಲಿಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಈಗಿನ ಜನ. ಎಲ್ರಿಗೂ ನಮಸ್ಕಾರ. ವೇದಿಕೆಯನ್ನು ಅಲಂಕರಿಸಿದಂತ ಸಂತೋಷ್ ಹೆಗಡೆ ಸರ್ ಹಾಗೂ ಲಹರಿ ವೇಲು ಸರ್, ನೀಲಕಂಠ ಸರ್, ವಿಜಯ್ ಸರ್, ಜ್ಯೋತಿ ಸರ್ ಹಾಗೂ ಸೂರ್ಯ, ಎಲ್ರಿಗೂ ನಮಸ್ಕಾರ. ನಾನು ರಘು ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಾನು ರಘು ಸರ್ನ ನೋಡೋದು ಈ ಚಿತ್ರದ ಹಾಡುಗಳನ್ನು ಹಾಡ್ಲಿಕ್ಕೆ ಸ್ಟುಡಿಯೋಗೆ ಹೋದಾಗ. ಅದರಲ್ಲಿ ನಾನು ನೋಡಿದ್ದು ಕೇಳಿದ್ದು ಮಾತ್ರ. ನೋಡಿದ್ದು ಅಂದ್ರೆ ಟಿವಿಯಲ್ಲಿ, ಕೇಳಿದಂದ್ರೆ ಅವರ ಚಿತ್ರದ ಹಾಡುಗಳು. ಎಷ್ಟು ಮಟ್ಟಿಗೆ ಅದು ಇಂಪ್ರೆಸ್ ಆಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಆ ಹಾಡು ಎಷ್ಟು ಫೇಮಸ್ ಅಂದ್ರೆ ರಿಯಾಲಿಟಿ ಶೋಗಳಲ್ಲಿ ಬರುವ ಹಾಡುಗಳಲ್ಲೆಲ್ಲ ಅವರ ಹಾಡುಗಳಿರುತ್ತೆ. ಹಾಗಾಗಿ ಅವರ ನೆನಪು ಸ್ವಲ್ಪ ಅದು ಮಾಡ್ತಾರೆ ಅಂತ ಅನ್ಕೋಬಹುದು.
ನಂಗೆ ಸ್ಟುಡಿಯೋಗೆ ಕರೆದಾಗ ನಮ್ಗೆ ಫಸ್ಟ್ ಹಾಡು ಹಾಡಿಸಿದ್ಮೇಲೆ ಆ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿವರೆಗೆ ನಮ್ಗೆ ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಹಾಡು ಆದ್ಮೇಲೆ ಎರಡನೇ ಹಾಡು ನೀವೇ ಹಾಡ್ಬೇಕು ಅಂತ ಹೇಳಿ ಎರಡನೇ ಹಾಡು ಕೂಡ ಕೊಟ್ಟರು. ಆ ಎರಡು ಹಾಡು ಹಾಡಿದ್ಮೇಲೆ ಸ್ವಲ್ಪ ಟೀ ಕುಡಿಯೋ ಬನ್ನಿ ಸರ್ ಅಂತ ಅವ್ರಿಗೆ ಕರ್ಕೊಂಡೋಗಿ ನನಗೆ ಒಂದು ಸಣ್ಣ ವಿಷಯ ಹೇಳಿದ್ರು. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಹಾಡುಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಡು ಗೊತ್ತಿತ್ತು, ನನ್ನನ್ನು ಗೊತ್ತಿರಲಿಲ್ಲ. ಅಂದ್ರೆ ಓಮಲ್ಲಿಗೆ ಹಾಡು ಅವ್ರಿಗೆ ಗೊತ್ತಿತ್ತು, ಆ ಹಾಡು ತುಂಬಾ ಇಷ್ಟಪಟ್ಟಿದ್ರಂತೆ. ಈ ಚಿತ್ರದಲ್ಲಿ ಒಂದು ಹಾಡು ಆ ವಾಯ್ಸಲ್ಲಿ ಕೇಳಬೇಕು ಅಂತ ಅವರ ಮನಸ್ಸಲ್ಲಿ ಇತ್ತಂತೆ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಹತ್ರ ಹೇಳಿದಾಗ ಬೇಡ, ಅವರೆಲ್ಲ ಬೇಡ, ಇವರು ಸಾಕು, ಅವರು ಸಾಕು ಅಂತ ಅದಕ್ಕೆ ಸಂಬಂಧಪಟ್ಟವರು ಹೇಳಿದ್ರಂತೆ. ಹಾಗಾಗಿ ಅದು ತುಂಬಾ ಅವರಿಗೆ ಫೀಲ್ ಇತ್ತು, ನಂಗೆ ಆ ಚಿತ್ರದಲ್ಲಿ ನಿಮ್ದೊಂದು ಹಾಡು ಬೇಕು ಅಂತ. ಸೊ ಅದೇನೋ ಗೊತ್ತಿಲ್ಲ, ನನ್ನ ಭಾಗ್ಯ, ನನಗೆ ಎರಡು ಹಾಡುಗಳು ಈ ಚಿತ್ರದಲ್ಲಿ ಆಡುವಂತ ಅವಕಾಶ ಸಿಕ್ಕಿದೆ. ಆಕ್ಚುಲಿ ಮರತೆ ಹೋಗಿತ್ತು, ನಿಜ ಹೇಳ್ಬೇಕಂದ್ರೆ ತುಂಬಾ ವರ್ಷಗಳಾಗಿತ್ತು ಅದು ಹಾಡಿಸಿ. ಸೊ ಹ್ಯಾಟ್ರಿಕ್ ಸೂರ್ಯ ಅಂತ ಒಬ್ಬರದ್ದು ಕಾಲ್ ಬರುತ್ತೆ ನನಗೆ, ಈ ತರ ವಿಷಯಗಳು, ನೀವು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ನಿಜವಾಗ್ಲೂ ಒಂದು ಅವ್ರು ಹೇಳಿದಕ್ಕಿಂತ ಒಂದು 1/4 ಗಂಟೆ ಲೇಟ್ ಆಯ್ತು, ಕ್ಷಮೆಯಾಗಿ. ಸೊ ಸಂತೋಷ ಬಂದು ಕೂತ್ಕೊಂಡ್ಮೇಲೆ ನಂತರ ಸಂಕೋಚ ಆಗಬೇಕು, ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತ್ಕೊಂಡ್ಮೇಲೆ ನಾನು ಸ್ವಲ್ಪ ಲೇಟ್ ಆಗಿ ಬಂದೆ, ಕ್ಷಮೆಯಾಗಿ. ಸೊ ಸೂರ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ಅವರಿಗೆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಆಯುಷು ಆರೋಗ್ಯ ಕೊಡ್ಲಿ, ಇನ್ನೊಂದಷ್ಟು ಆರ್ಟಿಸ್ಟ್ಗಳನ್ನ ಅವರು ಪರಿಚಯ ಮಾಡ್ಲಿ, ಅವರ ಸಿನಿಮಾ ಪಯಣ ಚೆನ್ನಾಗಿ ನಡೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. सबको मैं दिल से आपको अदा करता हूँ और जितने भी अपना सब लोग आ रहे हैं सबको मैं बहुत बहुत धन्यवाद देता हूँ सर। और साहब ने बताया, सूर्या साहब ने जो कि मैं छुट्टी में 2 दिन पहले छुट्टी से आया था, ये कि भोला के प्रोग्राम में जाके वहाँ से इन्वाइट किया था, उसके बाद हमने वहाँ से आज रात को वहाँ से आया है। बहुत अच्छा सूर्या साहब ने विश किया, प्रोग्राम देखने में अच्छा, बहुत अच्छा लगा हमारे को, और जितने भी पार्टिसिपेट भी किया है उसमें सब बहुत अच्छा लगा है। थैंक यू। ಸಂತೋಷ ಗಿಡ ಸಂತೋಷ ಗಿಡ ಅಂದ್ರೆ ಆ ಕಾಲದ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ಸ್ವಪ್ನ ಆಗಿತ್ತು. ಮತ್ತೆ ನಿದ್ದೆ ಮಾಡ್ತಿದ್ರು ಅವರು, ದುಡ್ಡಿಟ್ಕೊಂಡು ಬೇರೆಗಳಲ್ಲಿ ಬೆಳಿಗ್ಗೆ ಬರ್ಬೋದು, ಗೊತ್ತು ಲೋಕಾಯುಕ್ತರಾಗಿ. ಇದಕ್ಕೂ ಬಹಳಷ್ಟು ಜನ ಭ್ರಷ್ಟರನ್ನ ಹದಗಡಿ ಕಟ್ಟಿದ್ರು ಆ ಕಾಲದಲ್ಲಿ. ಅದರ ಮುಂದಿನ ಪೀರಿಯಡ್ಗೆ 5 ವರ್ಷಕ್ಕೆ ಇವರನ್ನೇ ಮಾಡ್ಬೇಕು ಅಂತ ಸಾರ್ವಜನಿಕರಿಗೆ ಬಹಳ ಆಸೆ ಇತ್ತು. ಆದ್ರೆ ಬೇರೆಯವ್ರನ್ನ ಮಾಡಿದ್ರು, ಅದೆಲ್ಲ ರಾಜಕೀಯ ಅಭಿಪ್ರಾಯ. ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರೆಕಾರ್ಡಿಂಗ್, ಶೂಟಿಂಗ್, ಅದಾದ್ಮೇಲೆ ರೇ ರೆಕಾರ್ಡಿಂಗ್ ಇವೆಲ್ಲ ಇರುತ್ತೆ. ಸಾಂಗ್ ರೆಕಾರ್ಡಿಂಗ್ ಏನೋ ಮಾಡಿದ್ವಿ, ಮಾಡ್ಲಿ, ಇದನ್ನ ಮಾರ್ಕೆಟ್ ಮಾಡೋದಾಗೆ, ವ್ಯವಹಾರಕ್ಕೆ ತೊಡಗಿಸೋದಾಗೆ, ಇದನ್ನ ಟೇಪ್ ರೆಕಾರ್ಡಿಂಗ್ ಅವಾಗೆಲ್ಲ ಟೇಪ್, ಇವಾಗೆಲ್ಲ ಪೆನ್ ಡ್ರೈವ್, ಅದಲ್ಲ ಪೆನ್ ಡ್ರೈವ್ ಅಲ್ಲ, ಪೆನ್ ಡ್ರೈವ್ ಬಡ್ಬಿಡ್ತಾ ಈಗ. ಓಕೆ, ಅವಾಗ ಯಾರು ಮಾಡ್ತಿದ್ರು? ಆಗ ನೋಡಿ ಮಹಾನ್ ಬಾಬಾ ಲಹರಿ ವೇಲು ಅಂತಾನೆ ಹೆಸರಾಗಿರೋರು, ಅವ್ರು ಮುಂದೆ ಬಂದ್ರು. ಎಷ್ಟು ಮಾಡೋದಕ್ಕೆ, ಕಾನೂನಿಕರಣ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅಂತಕ್ಕಂಥ ಫಿಲಂಗಳಿಗೆ, 100 ಫಿಲಂಗಳಿಗೆ ಆಶ್ರಯ ಕೊಟ್ಟು ನಿರ್ಧಾರ ಮಾಡಿ ಅವರು ಇವತ್ತಿಗೆ ಬಂದಿರೋದು ದಿಕ್ಕು ಸಂತೋಷದ ವಿಷಯ. ನನ್ನ ಲೋಕಿ ರಾಘವಿದ್ದಾರೆ, ಒಳ್ಳೊಳ್ಳೆ ಚಿತ್ರಗಳು ಅವ್ರ ಕೈಯಿಂದ ಬರ್ತಾ ಇದೆ, ಬರ್ಲಿ, ಇನ್ನೂ ಮುಂದೆ ಬರ್ಲಿ. ಇನ್ನೊಂದೇನಪ್ಪ ಅಂದ್ರೆ ಇವತ್ತು ರಮೇಶ್ ಚಂದ್ರ ಇದ್ದಾರೆ. ರಮೇಶ್ ಚಂದ್ರ ಅವರ ಹಾಡುಗಳನ್ನ ನೀವು ಕೇಳಿದ್ದೀರಾ? ರಮೇಶ್ ಚಂದ್ರ ಯಾರು ಅಂತ ಇವತ್ತು ನೀವು ನೋಡ್ಕೋಬೇಕಾಗ್ತದೆ. ಒಂದೇ ಹಾಡು ಹೇಳಿದ್ರೆ, ಓ ಮಲ್ಲಿಗೆ ನೀನಲ್ಲಿಗೆ, ಕರೆಕ್ಟಾ? ಆ ಹಾಡಂತೂ ಕೇಳಿರ್ತೇವೆ, ಅದು ರಮೇಶ್ ಚಂದ್ರ ಅವರು ಮಾಡಿರೋದು. ಇನ್ನು ಉಳಿದವರಿದ್ದಾರೆ, ಅವರೆಲ್ಲರೂ ಕೂಡ ರಘುವೀರ್ ಬಗ್ಗೆ ಹೇಳಿದ್ರು. ನಾನು ಒಂದು ವಿಷಯ ನಮ್ಮ ಲೋಕಿಗೆ ಹೇಳಿದೆ, ಹ್ಯಾಟ್ರಿಕ್ ಲೋಕಿ ಒಂದೇ ಒಂದು ವರ್ಷದಲ್ಲಿ 5 ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಸಾಮಾನ್ಯ 4
ಕೂಡ ಅಲ್ಲೇ